ಹಾಯ್ ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲಿ ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ರಿಯೇಜೆಂಟ್ಸ್ ಪಾರ್ಟ್ 2 ಬರೋಣ. ಆಲ್ರೆಡಿ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತ ಇದ್ದೀರಾ ಅವರು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಬೋದು. ಸೊ ಪಾರ್ಟ್ 1 ಅಲ್ಲಿ ಯಾವ್ಯಾವ ರೀತಿ ಆಕ್ಸಿಡೇಷನ್ ಆಗುತ್ತೆ, ಯಾವ ಪೊಸಿಷನ್ ಆಕ್ಸಿಡೇಷನ್ ಆಗುತ್ತೆ, ಯಾವ ಸೀಕ್ವೆನ್ಸ್ ಅಲ್ಲಿ ಆಗುತ್ತೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಅಲ್ಲಿ ಬನ್ನಿ, ಫಸ್ಟ್ ಒನ್ ಆಕ್ಸಿಡೇಷನ್ ಆಫ್ ಆಕ್ಟಿವ್ CH ಫಂಕ್ಷನ್ ಗ್ರೂಪ್. ಆಕ್ಟಿವ್ CH ಫಂಕ್ಷನ್ ಗ್ರೂಪ್ ಅಂದ್ರೆ ಯಾವ್ದೆಲ್ಲ ಅಂದ್ರೆ ಅಲೈಲಿಕ್ ಪೊಸಿಷನ್. ಫಾರ್ ಎಕ್ಸಾಂಪಲ್ ಈ ಗ್ರೂಪ್ ಏನಿದೆ ಇದು ಅಲೈಲಿಕ್ ಪೊಸಿಷನ್, ಅಥವಾ ಬೆಂಜೆಲಿಕ್ ಪೊಸಿಷನ್, ಇದು ಸ್ಟಾರ್ ಮಾರ್ಕ್ ಹಾಕಿದ್ದೀನಿ, ಬೆಂಜೆಲಿಕ್ ಪೊಸಿಷನ್, ಅಥವಾ ಎಲೆಕ್ಟ್ರಾನ್ ವಿಟ್ರಾನ್ ಗ್ರೂಪ್ ನಿಯರ್ ಬೈ ಇರೋಂಥ ಆಲ್ಫಾ ಪೊಸಿಷನ್. ಈ ಮೂರನ್ನ ಏನ್ ಮಾಡ್ಬೋದು, ಈ ಆ ಮೂರು ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಯಾವ್ಯಾವೆಲ್ಲ ರಿಯೇಜೆಂಟು ಈ ಗ್ರೂಪ್ಗಳಿಗೆ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಇದರಲ್ಲಿ ನೋಡ್ತಾ ಬರೋಣ. ಫಸ್ಟ್ ಒನ್ ಅದರಲ್ಲಿ DDQ ಕೂಡ ಈ ಆಕ್ಸಿಡೇಷನ್ ಮಾಡುತ್ತೆ, ಅಂದ್ರೆ ಅಲೈಲಿಕ್ ಆಕ್ಸಿಡೇಷನ್, ಬೆಂಜಿಲಿಕ್ ಆಕ್ಸಿಡೇಷನ್ ಅಂಡ್ ಆಲ್ಫಾ ಪೊಸಿಷನ್ ಆಫ್ ವಿಟ್ರಾನ್ ಗ್ರೂಪ್. ಸೊ ಸಿಮಿಲರ್ ಅದೇ ರೀತಿ ಸೆಲೆನಿಯಂ ಡೈಆಕ್ಸೈಡ್ ಇದು ಕೂಡ ಈ ಪೊಸಿಷನ್ ನ ಆಕ್ಸಿಡೇಷನ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಒನ್ DDQ ಅಂದ್ರೆ 2,3 ಡೈಕ್ಲೋರೋ 5,6 ಡೈಸೈನೋ ಬೆನ್ಜೋಕ್ವಿನಾನ್. ನೋಡಿ ಇದು ಕ್ವಿನಾನ್ ಸ್ಟ್ರಕ್ಚರ್ ಅಂದ್ರೆ 2 ಕಾರ್ಬೊನಿಲ್ ಸಿಮಿಟ್ರಿಕಲ್ ಕಾರ್ಬೊನಿಲ್. ಸೈಕ್ಲೋಹೆಕ್ಸೇನ್ ಏನಾಗಿದೆ ರಿಪ್ಲೇಸ್ ಆಗಿ ಏನಾಗಿದೆ ಸಿಮಿಟ್ರಿಕಲ್ 2 ಕಾರ್ಬೊನಿಲ್ ಇದೆ. ಸೊ ಇಲ್ಲಿಗೆ ಬನ್ನಿ, DDQ ಅಂದ್ರೆ ಏನೋ 2,3 ಡೈಕ್ಲೋರೋ. ನೋಡಿ ನೇಮಿಂಗ್ ಹೆಂಗೆ ಅಂದ್ರೆ 1 2 3 4 5 6. ಸೊ ಅಂದ್ರೆ 2 ಮತ್ತೆ 3 ಪೊಸಿಷನ್ ಅಲ್ಲಿ ಕ್ಲೋರಿನ್ ಇದೆ, ಸೊ ಅದಕ್ಕೆ 2,3 ಡೈಕ್ಲೋರೋ. ನೆಕ್ಸ್ಟ್ 5,6 ಪೊಸಿಷನ್ ಅಲ್ಲಿ ಏನಿದೆ ಸೈನೈಡ್ ಗ್ರೂಪ್ ಇದೆ, ಹಂಗಾಗಿ ಏನ್ ಮಾಡ್ತೀವಿ 5,6 ಸಯನೋ ಬೆನ್ಜೋಕ್ವಿನಾನ್, ಇದಕ್ಕೆ DDQ ಅಂತ ಕರಿತೀವಿ. ಇದು ಬೇಸಿಕಲಿ ಫಿಸಿಕಲ್ ಅಪಿಯರೆನ್ಸ್ ಯಾವ ತರ ಇರುತ್ತೆ ಅಂದ್ರೆ ಯೆಲ್ಲೋ ಕಲರ್ ಸಾಲಿಡ್ ಇರುತ್ತೆ. ಸೊ ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿರುತ್ತೆ ಅಂದ್ರೆ ಅರೌಂಡ್ ನಿಯರ್ಲಿ 232 to 14 ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಡಿಗ್ರಿ ಸೆಲ್ಸಿಯಸ್. ಓಕೆನಾ. ನೆಕ್ಸ್ಟ್ ಇದ್ರದ್ದು ಸಾಲಿಬಿಲಿಟಿ ನೋಡೋದಾದ್ರೆ ಇದು ಆಲ್ಮೋಸ್ಟ್ ಆಲ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಲ್ಲಿ ಇದು ಸಾಲ್ಯುಬಲ್ ಇರುತ್ತೆ. ರಿಯಾಕ್ಷನ್ಗೆ ನಾವು ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು ಅಂದ್ರೆ ಯಾವುದೇ ರಿಯೇಜೆಂಟ್ ಕೊಟ್ರೆ ಅದ್ರ ಸಾಲ್ವೆಂಟ್ ನೋಡ್ಬೇಕು. ಕೆಲ ಟೈಮ್ ಏನ್ ಕೊಟ್ಟಿರ್ತಾರೆ ಅಂದ್ರೆ ಅದು ಸಾಲ್ವೆಂಟ್ ಆಗಿ ಆಕ್ಟ್ ಮಾಡುತ್ತೋ ಅಥವಾ ರಿಯೇಜೆಂಟ್ ಆಕ್ಟ್ ಮಾಡುತ್ತೋ ಅನ್ನೋದು ಡೌಟ್ ಇರುತ್ತೆ. ಸೊ ಹಂಗಾಗಿ ಆ ರಿಯೇಜೆಂಟ್ ಗೆ ಕರೆಸ್ಪಾಂಡಿಂಗ್ ಸಾಲ್ವೆಂಟ್ ಯಾವ್ದನ್ನೆಲ್ಲ ಯೂಸ್ ಮಾಡ್ತಾರೆ ಅನ್ನೋದು ನಮ್ಗೆ ಐಡಿಯಾ ಇರಬೇಕು. ಇಲ್ಲಿ ಬರೋದಾದ್ರೆ DDQ ಗೆ ಯಾವ್ದು ಕರೆಸ್ಪಾಂಡಿಂಗ್ ಸಾಲ್ವೆಂಟ್ಸ್ ಯೂಸ್ ಮಾಡ್ತೀವಿ ಅಂದ್ರೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಬೆನ್ಜಿನ್, ಕ್ಸೈಲಿನ್, ಟೋಲ್ವಿನ್, ETC ಅಂದ್ರೆ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಇರೋಂಥ ಸಾಲ್ವೆಂಟ್ಸ್ ಗಳು. ಓಕೆ. ನೆಕ್ಸ್ಟ್ ಹಾಲೋ ಬೆನ್ಜಿನ್ಸ್, ಇದು ಕೂಡ ಆರೋಮ್ಯಾಟಿಕ್ ಸಾಲ್ವೆಂಟ್ಸ್ ಅಲ್ಲೇ ಬರುತ್ತೆ, ಬಟ್ ಏನೋ ಕ್ಲೋರೋಬೆನ್ಜಿನ್ ಅಥವಾ ಬ್ರೋಮೋ ಬೆನ್ಜಿನ್ ಇವೆರಡನ್ನು ಕೂಡ ನಾವು ಸಾಲ್ವೆಂಟ್ ಆಗಿ ಯೂಸ್ ಮಾಡ್ಬೋದು. ಥರ್ಡ್ ಒನ್ ಸೈಕ್ಲಿಕ್ ಈಥರ್ಸ್ ಅಂದ್ರೆ ಗೊತ್ತು, ಕಾರ್ಬನ್ ಆಕ್ಸಿಜನ್ ಕಾರ್ಬನ್ ಇದ್ರೆ ಅದನ್ನ ಈಥರ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ THF ಟೆಟ್ರಾಹೈಡ್ರೋಫ್ಯೂರಾನ್, ಇದು THF ಇದು ಸ್ಟ್ರಕ್ಚರ್. ಓಕೆನಾ. ಫ್ಯೂರಾನ್ ಅಲ್ಲಿ ಏನಾಗಿರುತ್ತೆ, ಇಲ್ಲಿ ಡಬಲ್ ಬಾಂಡ್ ಇರುತ್ತೆ, ಬಟ್ ಇಲ್ಲಿ ಡಬಲ್ ಬಾಂಡ್ ಇರಲ್ಲ, ಹಾಗಾಗಿ ಇದನ್ನು ಕೂಡ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ 1,4 ಡೈಆಕ್ಸಿನ್ ಅಂದ್ರೆ 1 ಪೊಸಿಷನ್ ಅಲ್ಲಿ ಮತ್ತೆ 4 ಪೊಸಿಷನ್ ಅಲ್ಲಿ ಆಕ್ಸಿಜನ್ ಇದೆ, ಹಂಗಾಗಿ ಇದನ್ನ ಡೈಆಕ್ಸಿನ್ ಅಂತ ಕರಿತೀವಿ. 1,4 ಇದನ್ನು ಕೂಡ ನಾವು ಈ ರಿಯಾಕ್ಷನ್ಸ್ ಅಲ್ಲಿ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬನ್ನಿ, ಆಲ್ಕೋಹಾಲ್ಸ್ ಅಲ್ಲಿ ಯಾವ್ದೆಲ್ಲ ಯೂಸ್ ಮಾಡಬಹುದು, ಮೆಥನಾಲ್ ಯೂಸ್ ಮಾಡಬಹುದು, ಎಥನಾಲ್ ಯೂಸ್ ಮಾಡಬಹುದು ಸಾಲ್ವೆಂಟ್ ಆಗಿ. ನೆಕ್ಸ್ಟ್ ಇಲ್ಲಿ ನೋಡಿ ಬೆನ್ಜಿನ್ ಈಸ್ ಎ ವೈಡ್ಲಿ ಯೂಸ್ಡ್ ಸಾಲ್ವೆಂಟ್ ಫಾರ್ DDQ ಆಕ್ಸಿಡೇಷನ್. ಅಂದ್ರೆ DDQ ಯಾವ್ದೆಲ್ಲ ಆಕ್ಸಿಡೇಷನ್ ಯೂಸ್ ಮಾಡ್ತೀವಿ, ಮೋಸ್ಟ್ ಪ್ರಿಫರಬಲ್ ಸಾಲ್ವೆಂಟ್ ಯಾವುದು ಅಂದ್ರೆ ಬೆನ್ಜಿನ್. ನೆಕ್ಸ್ಟ್ ಬನ್ನಿ, ಇದ್ರದ್ದು ರೋಲ್ ಏನು, DDQ ರೋಲ್ ಏನಂದ್ರೆ ಡಿ ಪ್ರೊಟೆಕ್ಷನ್ ಆಫ್ ಬೆಂಜಿಲಿಕ್ ಪೊಸಿಷನ್. ಅಂದ್ರೆ ಬೆಂಜಿಲಿಕ್ ಗ್ರೂಪ್ ಅಲ್ಲಿ ಯಾವ್ದಾದ್ರು ಪ್ರೊಟೆಕ್ಟಿಂಗ್ ಗ್ರೂಪ್ ಯಾವ್ದು ಅಂದ್ರೆ BN, ಲೈಕ್ OBN. ಫಾರ್ ಎಕ್ಸಾಂಪಲ್ ROBN ಬೆಂಜಿಲ್ ಗ್ರೂಪ್ ಅಂದ್ರೆ ಇದು ಈ ಗ್ರೂಪ್ ಇದ್ರೆ ಇದೇನ್ ಮಾಡುತ್ತೆ, ಡಿಪ್ರೊಟೆಕ್ಟ್ ಮಾಡುತ್ತೆ. ಏನ್ ಮಾಡುತ್ತೆ ಅವಾಗ ROH. ಎಕ್ಸಾಮ್ ಅಲ್ಲಿ ಕೇಳ್ಬಹುದು, ಯಾವ್ದಾದ್ರು ಪ್ರೊಟೆಕ್ಟಿಂಗ್ ಗ್ರೂಪ್ ನ ಯಾವ್ದೆಲ್ಲ ಅಂದ್ರೆ ಬೆಂಜೈಲ್ ಗ್ರೂಪ್ ನ ಡಿಪ್ರೊಟೆಕ್ಟ್ ಮಾಡೋ ಅಂತದ್ದು ಯಾವ್ದೋ ರಿಯೇಜೆಂಟ್ ಅಂದ್ರೆ DDQ. ಅದೇ ರೀತಿ PMBನೂ ಕೂಡ ಡಿಪ್ರೊಟೆಕ್ಟ್ ಮಾಡುತ್ತೆ. ಸಿಮಿಲರ್ಲಿ ROPMB ಇದ್ರೆ ನಾವು ಇದಕ್ಕೇನಾದರೂ DDQ ಯೂಸ್ ಮಾಡಿದ್ರೆ PMB ಸ್ಟ್ರಕ್ಚರ್ ಏನು ಸಿಮಿಲರ್, ಪ್ಯಾರಾ ಮಿಥಾಕ್ಸಿ ಬೆನ್ಜಿನ್. OMe ಅಂದ್ರೆ ಸೇಮ್
ಬೆಂಜೈಲ್ ಗ್ರೂಪೇ, ಬಟ್ ಪ್ಯಾರಾ ಪೊಸಿಷನ್ ಅಲ್ಲಿ ಮಿಥಾಕ್ಸಿ ಇರುತ್ತೆ. ಇದನ್ನು ಕೂಡ ಏನ್ ಮಾಡುತ್ತೆ, ಡಿಪ್ರೊಟೆಕ್ಟ್ ಮಾಡಿ ROH ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ಡಿಹೈಡ್ರೋಜಿನೇಷನ್ ಅಂದ್ರೆ ಹೈಡ್ರೋಜನ್ ನ ರಿಮೂವ್ ಮಾಡಿ ಏನ್ ಮಾಡ್ಬೋದು, ಡಿಹೈಡ್ರೋಜೇಷನ್ ಅಲ್ಲಿ ಯೂಶಲಿ ಏನ್ ಪ್ರಾಡಕ್ಟ್ ಬರುತ್ತೆ, ಡಬಲ್ ಬಾಂಡ್ ಬರುತ್ತೆ. ಡಿಹೈಡ್ರೋಜಿನೇಷನ್ ಮಾಡಿ ಏನ್ ಮಾಡುತ್ತೆ, ಡಬಲ್ ಬಾಂಡ್ ಬರುತ್ತೆ. ನೆಕ್ಸ್ಟ್ ಇಟ್ ಇಸ್ ಎ ಕೇಪಬಿಲಿಟಿ ಆಫ್ ಹೈಡ್ರೇಟ್ ಟ್ರಾನ್ಸ್ಫರ್, ಮೀನ್ಸ್ ಹೈಡ್ರೇಟ್ ನ ಅಬ್ಸ್ಟ್ರಾಕ್ಟ್ ಮಾಡ್ಬೋದು. ಯಾಕಂದ್ರೆ ಬಿಕಾಸ್ ಈ DDQ ಏನಲ್ಲಿ ಹೈಲಿ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ. ಬಿಕಾಸ್ ವೈ ಥಿಂಕ್ ಮಾಡಿ, ಏನಕ್ಕೆ DDQ ಹೈಲಿ ಡಿಫಿಷಿಯನ್ಸಿ, ಬಿಕಾಸ್ 4 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಟೈಪ್. ಸೈನೋ ಗ್ರೂಪ್ ಏನು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಪ್ರಾಪರ್ಟಿ ಹೊಂದಿದೆ. ನೆಕ್ಸ್ಟ್ ಕ್ಲೋರಿನ್ ಕೂಡ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಂತೆ. ಹಾಗಾಗಿ ಸೊ ಇದು ಮಾಲಿಕ್ಯೂಲ್ ಏನಾಗಿದೆ, ಹೈಲಿ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ. ಸೊ ಏನಾಗುತ್ತೆ, ಈ ಲೋನ್ ಪೇರ್ ಇರೋದು ಏನಾಗುತ್ತೆ, ಈ ಲೋನ್ ಪೇರು ಯಾವುದೇ ರೀತಿ ಹೈಡ್ರೇಟ್ ಇದ್ರೆ ಅದನ್ನ ಅಬ್ಸ್ಟ್ರಾಕ್ಟ್ ಮಾಡುವಂತ ಕೆಪಾಸಿಟಿ ಇದೆ. ಅದಕ್ಕೆ ಕೇಪಬಿಲಿಟಿ ಆಫ್ ಹೈಡ್ರೇಟ್ ಟ್ರಾನ್ಸ್ಫರ್. ನೆಕ್ಸ್ಟ್ ಸಿಸ್ ಎಲಿಮಿನೇಷನ್, ಮೀನ್ಸ್ ಡಿಹೈಡ್ರೇಷನ್ ಆಗ್ಬೇಕಾದ್ರೆ ಏನಾಗುತ್ತೆ, ಎಲಿಮಿನೇಷನ್ ಸಿಸ್, ಹೈಡ್ರೇಟ್ ಎಲಿಮಿನೇಟ್ ಆಗಿ ಏನಾಗುತ್ತೆ, ಸಿಸ್ ಡಬಲ್ ಬಾಂಡ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬನ್ನಿ, ಈ DDQದು ನಾವು ಹೈಯರ್ ಫ್ರೀಕ್ವೆನ್ಸಿ ನೋಡೋದಾದ್ರೆ ಇದರಲ್ಲಿ 3 ಟೈಪ್ ಆಫ್ ಹೈಯರ್ ಫ್ರೀಕ್ವೆನ್ಸಿ ಬರುತ್ತೆ. ಒಂದೇದು ಕಾರ್ಬೋನಿಲ್, ಎಷ್ಟು 1680, ಕಾರ್ಬೋನಿಲ್ದು 1680 ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಸೈನೋ ಗ್ರೂಪ್ದು ಎಷ್ಟು 2210 ಸೆಂಟಿಮೀಟರ್ ಇನ್ವರ್ಸ್. ಸೈನೋ ಗ್ರೂಪ್ದು ಎಷ್ಟು ಹೈಯರ್ ಫ್ರೀಕ್ವೆನ್ಸಿ 2210. ನೆಕ್ಸ್ಟ್ ಇನ್ನೊಂದು ಯಾವ್ದು ಬರುತ್ತೆ, ಡಬಲ್ ಬಾಂಡ್, ಇದ್ರದ್ದು ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಎಷ್ಟು ಅಂದ್ರೆ 1550. ಇದು ಕೂಡ ಇದ್ರದ್ದು ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ. ಸೊ DDQ 3 ಹೈಯರ್ ಫ್ರೀಕ್ವೆನ್ಸಿನ ಎಕ್ಸಿಬಿಟ್ ಮಾಡುತ್ತೆ. ಇದು ಕ್ಲೋರಿನ್ ಬಿಡಿ, ಅದು ಫಿಂಗರ್ ಪ್ರಿಂಟ್ ರೀಸನ್ ಅಲ್ಲಿ ಬರುತ್ತೆ. ಅದರ್ ದ್ಯಾನ್ ಕ್ಲೋರಿನ್ ಅಲ್ಲಿ 3 ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ, ಬಟ್ ಇಟ್ ಹ್ಯಾಸ್ ನೋ NMR ಪ್ರೋಟಾನ್, ಬಿಕಾಸ್ ಇಲ್ಲಿ ಯಾವುದೇ ರೀತಿ ಪ್ರೋಟಾನ್ ಇಲ್ಲದೆ ಇರೋದ್ರಿಂದ ಇದೇನಾಗುತ್ತೆ, NMR ಇನ್ಆಕ್ಟಿವ್, ಪ್ರೋಟಾನ್ ಅಲ್ಲಿ ಏನು ತೋರಿಸಲ್ಲ. ನೆಕ್ಸ್ಟ್ ಫೈನಲಿ ಇಟ್ ಕ್ಯಾನ್ ಡೂ ಆರೋಮೆಟೈಸೇಷನ್, ಮೀನ್ಸ್ ಯಾವುದಾದ್ರೂ ನಾನ್ ಆರೋಮೆಟಿಕ್ ಬೆಂಜಲಿನ್ ಗ್ರೂಪ್ ಇದ್ರೆ, ಮೀನ್ಸ್ ನಿಯರ್ ಬೈ ಬೆಂಜಿನ್ ರಿಂಗ್ ಅಲ್ಲಿ ಯಾವ್ದಾದ್ರು ಸೈಕ್ಲಿಕ್ ರಿಂಗ್ ಇದ್ರೆ ಅದನ್ನ ಏನ್ ಮಾಡುತ್ತೆ, ಆರೋಮೆಟೈಸೇಷನ್ ಮಾಡೋ ಅಂತ ಕೇಪಬಿಲಿಟಿ ಇದೆ. ಇದು ಇಷ್ಟು DDQದು ಫೀಚರ್ಸ್ ಮತ್ತೆ ಎಬಿಲಿಟಿ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. DDQ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂದ್ರೆ ಅದ್ರ ಸ್ಟ್ರಕ್ಚರ್ ನೋಡೋಣ ಬನ್ನಿ. 2 ಕಾರ್ಬೋನಿಲ್ಸ್ ಇದಾವೆ, ನೆಕ್ಸ್ಟ್ ಇಲ್ಲಿ ಸೈನೈಡ್ ಗ್ರೂಪ್ ಇದೆ, ನೆಕ್ಸ್ಟ್ ಕ್ಲೋರಿನ್, ನೆಕ್ಸ್ಟ್ ಇಲ್ಲೂ ಕ್ಲೋರಿನ್ ಕೂಡ. ಸೊ ಇದಕ್ಕೆ ನಾವು ಫಾರ್ ಎಕ್ಸಾಂಪಲ್ ಇದು ಯಾವ್ದಾದ್ರು ಒಂದು ಹೈಡ್ರೇಟ್ ಮೀನ್ಸ್ H- ಸೋರ್ಸ್ ಸಿಕ್ಕರೆ, ಬಿಕಾಸ್ ಆಲ್ರೆಡಿ ನಾನು ಹೇಳಿದ್ದೀನಿ ಇದೇನೋ ವೆರಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್. ಅವಾಗ ಏನಾಗುತ್ತೆ, ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನಾಗುತ್ತೆ, ಹೈಡ್ರೇಡು ಇಲ್ಲಿಗೆ ಅಟ್ಯಾಕ್ ಮಾಡುತ್ತೆ. ಸೊ ಬಿಕಾಸ್ ಇದು ಎಲೆಕ್ಟ್ರಾನ್ ಡಿಫಿಷಿಯನ್ಸಿ, ಈ ಆಕ್ಸಿಜನ್ಗೆ ಅಟ್ಯಾಕ್ ಮಾಡುತ್ತೆ ಹೈಡ್ರೇಟ್. ಸೊ ಅವಾಗ ಏನಾಗುತ್ತೆ, ಈ ಡಬಲ್ ಬಾಂಡು ಇಲ್ಲಿ ಮೂವ್ ಆಗುತ್ತೆ, ಈ ಡಬಲ್ ಬಾಂಡ್ ಇಲ್ಲಿ ಮೂವ್ ಆಗಿ ಇದು ಮೂವ್ ಆಗಿ ಏನಾಗುತ್ತೆ, ಇದು ಪ್ರೋಟನೇಷನ್ ಆಗಿ ಏನಾಗುತ್ತೆ, OH ಆಗಿ ಫಾರ್ಮ್ ಆಗುತ್ತೆ. ಸೊ ಯಾವ ರೀತಿ ಅಂದ್ರೆ ಇದು ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಫರ್ದರ್ ಏನ್ ಮಾಡುತ್ತೆ, ಯಾವ್ದಾದ್ರು ಅಲ್ಲಿ ಪ್ರೋಟಾನ್ ಇದ್ರೆ ನೆಕ್ಸ್ಟ್ ಇದೇನಾಗುತ್ತೆ, ಸೊ ಇದೇನಾಯ್ತು O- ಆಯ್ತು, ಇದು O- ಆಯ್ತು. ಇದೇನಾಗುತ್ತೆ, ಈ O- ಇದು ಏನಾಗುತ್ತೆ ಇವಾಗ ಬೇಸ್ ಆಗಿ ಆಕ್ಟ್ ಮಾಡುತ್ತೆ, ಬಿಕಾಸ್ ನಾವು ಇಟ್ಸ್ ಹೈಲಿ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್. ಅವಾಗ ಏನಾಗುತ್ತೆ, ಯಾವುದೇ ರೀತಿ ಪ್ರೋಟಾನ್ ಸಿಕ್ಕಿದ್ರೆ ಅದೇನ್ ಮಾಡುತ್ತೆ, ಪ್ರೋಟಾನ್ ಅಬ್ಸರ್ವ್ ಮಾಡ್ಕೊಂಡು ಅಥವಾ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಏನಾಗುತ್ತೆ, ಡಯಾಲ್ ಆಗಿ ಫಾರ್ಮ್ ಆಗುತ್ತೆ. ಸೊ ಇದು DDQ ಮಾಡೋ ಅಂತ ಪ್ರೋಸೆಸ್. ಫಸ್ಟ್ ಏನ್ ಮಾಡುತ್ತೆ, ಹೈಡ್ರೇಟ್ ಅಬ್ಸ್ಟ್ರಾಕ್ಟ್, ನೆಕ್ಸ್ಟ್ ಪ್ರೋಟಾನ್ ಅಬ್ಸ್ಟ್ರಾಕ್ಟ್, ಇಷ್ಟೇ DDQ ಮಾಡೋ ಕೆಲಸ. ಇಲ್ಲಿ ಬನ್ನಿ, ಒಂದು ಪ್ರಾಬ್ಲಮ್ ಹಾಕಿದೀನಿ. ಏನು ಅಂದ್ರೆ, ಈ ಅರೋಮ್ಯಾಟಿಕ್ ಕಾಂಪೌಂಡ್, ಅರೋಮ್ಯಾಟಿಕ್ ಮೀನ್ಸ್ ಬೆಂಜಿನ್ ಗ್ರೂಪ್ ಸೈಕ್ಲೋ ಎಕ್ಸೇನ್ ಗ್ರೂಪ್ಗೆ ಅಟ್ಯಾಚ್ ಆಗಿದೆ. ಸೊ ಇದಕ್ಕೆ ನಾವೇನಾದ್ರೂ DDQ ಹಾಕಿದ್ರೆ, ಸೊ ಇಲ್ಲಿ ಏನ್ ಮಾಡ್ತೀವಿ, 2 ಈಕ್ವಲೆಂಟ್ ಅಂತ ಕೊಡೋಣ. 2 ಈಕ್ವಲೆಂಟ್ ಆಫ್ DDQ ಇನ್ ಯಾವ ಕಂಡೀಷನ್ ಅಲ್ಲಿ, ಬೆಂಜಿನ್ ಆಸ್ ಎ ಸಾಲ್ವೆಂಟ್, ಇದು ಪ್ರೊಡಕ್ಟಿವ್ ಪ್ರಾಡಕ್ಟ್ ಅಂತ ಕೊಡ್ಬೋದು. ಸೊ ಅಥವಾ ಈ ರಿಯಾಕ್ಷನ್ ಅಲ್ಲಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಯಾವುದು ಅಂತ ಕೇಳ್ಬೋದು. ಎಲ್ಲ ನೀವು KSET ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಏನ್ ಮಾಡ್ತಾರೆ, DDQ ಡೈರೆಕ್ಟ್ ಪ್ರೆಡಿಕ್ಟಿವ್ ಪ್ರಾಡಕ್ಟ್ ಅಂತ ಕೊಡ್ಬೋದು, ಅಥವಾ ವಿಚ್ ಇಸ್ ದಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಇಯರ್ ಅಂತ ಕೇಳಬಹುದು. ಸೊ ನೋಡಿ, ಫಸ್ಟ್ ಆಲ್ರೆಡಿ ಹೇಳಿದೀನಿ, DDQ ಏನ್ ಮಾಡುತ್ತೆ ಅಂದ್ರೆ ಬೆಂಜಲಿಕ್ ಪೊಸಿಷನ್ ಅಲ್ಲಿ ಹೈಡ್ರೇಟ್ ನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಸೊ ಬೆಂಜಲಿಕ್ ಪೊಸಿಷನ್ ಅಂದ್ರೆ ಇದು
ಅಥವಾ ಇದು. ಸೊ ಇಲ್ಲಿ 2 ಹೈಡ್ರೈಡ್ ಇದೆ, ಕರೆಕ್ಟಾ? 2 ಹೈಡ್ರೈಡ್ ಬರ್ಕೊಳ್ಳೋಣ. ಟು ಹೈಡ್ರೈಡ್ ಇದಾವೆ. ಏನ್ ಮಾಡ್ತೀವಿ? DDQ ಸೊ ಇದೇನ್ ಮಾಡುತ್ತೆ? ಹೈಡ್ರೈಡ್ ಸೋರ್ಸ್ನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ, ಅಂದ್ರೆ H- ಆಗಿ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಓಕೆನಾ? ಆವಾಗ ಇಲ್ಲೇನಾಯ್ತು? ಪಾಸಿಟಿವ್ ಚಾರ್ಜ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಪಾಸಿಟಿವ್ ಚಾರ್ಜ್ ಬೇಕು, ಬಿಕಾಸ್ ಯಾಕಂದ್ರೆ ಇದು ಹೈಡ್ರೋಜನ್ ಯಾವ ವಿತ್ ಎಲೆಕ್ಟ್ರಾನ್ ಹೋಗ್ತಾ ಇರೋದ್ರಿಂದ, ಹೈಡ್ರೈಡ್ ಆಗಿ ಹೋಗ್ತಾ ಇರೋದ್ರಿಂದ ಇಲ್ಲಿ ಎಲೆಕ್ಟ್ರಾನ್ ಡಿಫಿಷಿಯನ್ಸ್ ಸ್ಪೀಸಿಸ್ ಆಗ್ತು. ಬೆಂಜೈಲ್ ಗ್ರೂಪ್ ಬೆಂಜಲಿಕ್ ಪೊಸಿಷನ್ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಆಯ್ತು, ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂತು. ಓಕೆನಾ? ನೆಕ್ಸ್ಟ್ ಇಲ್ಲಿ ಟ್ರಾನ್ಸ್ಫರ್ ಆದ್ರೆ ಇದನ್ನ ಯಾವ ರೀತಿ ಇರುತ್ತೆ ಅಂತ ಹೇಳಿದೆ ಆಲ್ರೆಡಿ. O- QOH ಆಲ್ರೆಡಿ ಹಿಂದೆ ನೋಡಿ, ಹಿಂದೆ ಸ್ವಲ್ಪ ವಿಡಿಯೋನ ರಿವೈಂಡ್ ಮಾಡ್ಕೊಂಡು. ಸೊ ಅಲ್ಲಿ ನೋಡಿ, ಒಂದ್ ಕಡೆ OH ಫಾರ್ಮ್ ಆಗುತ್ತೆ, ಇನ್ನೊಂದ್ ಕಡೆ O-. ನಾವು ಇಟ್ ಆಕ್ಸೆಸ್ ಎ ಬೇಸ್. ಈಗ ಬೇಸ್ ಆಗಿ ಆಕ್ಟ್ ಮಾಡುತ್ತೆ. ಏನ್ ಮಾಡುತ್ತೆ ನೆಕ್ಸ್ಟ್? ಸೊ ಇಲ್ಲಿ ಇದೆಯಲ್ಲ ನೆಕ್ಸ್ಟ್ ಪೊಸಿಷನ್ ಅಲ್ಲಿ, ಬಿಕಾಸ್ ಯಾಕಂದ್ರೆ ಇದು ನ್ಯೂಟ್ರಲೈಸ್ ಮಾಡಬೇಕು. ಸೊ ಅವಾಗ ಏನ್ ಮಾಡುತ್ತೆ? ಇದು ಈ ಪ್ರೋಟಾನ್ ನ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಈಗ ಏನಾಗ್ತದೆ? H+ ಆಗಿ ಹೋಗ್ತಾ ಇದೆ. ಏನಾಗುತ್ತೆ? ಈ ಕಾರ್ಬೋಕೇಟಯನ್ನ, ಸೆಕೆಂಡರಿ ಕಾರ್ಬೋಕೇಟಯನ್ನ ಏನ್ ಮಾಡೋದು? ಸ್ಟೆಬಿಲಿಟಿ ಮಾಡಬೇಕು, ಸ್ಟೇಬಲ್ ಮಾಡಬೇಕು. ಆಗ ಏನ್ ಮಾಡುತ್ತೆ ನೆಕ್ಸ್ಟ್? ಸೊ ಈ ಓವರ್ ಆಲ್ ಇದರಲ್ಲಿ H2 ಎಲಿಮಿನೇಟ್ ಆಗುತ್ತೆ. ನೆಕ್ಸ್ಟ್ ಏನ್ ಫಾರ್ಮ್ ಆಗುತ್ತೆ? ಡಬಲ್ ಬಾಂಡ್ ಫಾರ್ಮ್ ಆಯ್ತು. ಇದು 1 ಈಕ್ವಲೆಂಟ್ ಆಫ್ DDQ. ಸಿಮಿಲರ್ಲಿ ಏನಾಗುತ್ತೆ? ಸೆಕೆಂಡ್ ಈಕ್ವಲೆಂಟ್ ನೀವು ಪ್ರಾಬ್ಲಮ್ ಅಲ್ಲಿ ನೋಡಬೇಕು, 1 ಈಕ್ವಲೆಂಟ್ DDQ ಕೊಟ್ಟಿದಾರ ಅಥವಾ 2 ಈಕ್ವಲೆಂಟ್ DDQ ಕೊಟ್ಟಿದಾರ ಅಂತ. ಅವಾಗ ಏನಂತ, ಸೆಕೆಂಡ್ ಈಕ್ವಲೆಂಟ್ ಕೊಟ್ರೆ, ಫಸ್ಟ್ ಈಕ್ವಲೆಂಟ್ ಕೊಟ್ರೆ ಇದು ಪ್ರಾಡಕ್ಟ್, ಅದೇ ರೀತಿ ಸೆಕೆಂಡ್ ಈಕ್ವಲೆಂಟ್ ಕೊಟ್ರೆ ನೆಕ್ಸ್ಟ್ ಸಿಮಿಲರ್ಲಿ ಇಲ್ಲಿ ಹೈಡ್ರೈಡ್ ಎಲಿಮಿನೇಟ್ ಮಾಡುತ್ತೆ. ಸಿಮಿಲರ್ಲಿ ಪ್ಲಸ್ ಚಾರ್ಜ್ ಬಂತು. ನೆಕ್ಸ್ಟ್ ಸಿಮಿಲರ್ಲಿ ಈ ಜಾಗದಲ್ಲಿರೋಂಥ ಪ್ರೋಟಾನ್ನ ಈ ಕ್ವಿನಾನ್ ಆನಯನ್ ಏನ್ ಮಾಡುತ್ತೆ? ಅಬ್ಸ್ಟ್ರಾಕ್ಟ್ ಮಾಡಿ ಅಗೇನ್ ಡಬಲ್ ಬಾಂಡ್ ಫಾರ್ಮ್ ಮಾಡುತ್ತೆ. 2 ಡಬಲ್ ಬಾಂಡ್ ಬಂತು. ಈಗೇನಾಯ್ತು? ಆರೋಮ್ಯಾಟಿಕ್ ಕಾಂಪೌಂಡ್ ಆಯ್ತು. ಸೊ ಅದಕ್ಕೆ ಹೇಳಿದ್ದು ಪ್ರೀವಿಯಸ್ ಪಾಯಿಂಟ್ಸ್ ಅಲ್ಲಿ ಏನು, ಇಟ್ ಕ್ಯಾನ್ ಆಕ್ಟ್ ಆಸ್ ಎ ಆರೋಮ್ಯಾಟೈಸೇಷನ್ ಕಾಂಪೌಂಡ್ ಅಂತ. ಆರೋಮ್ಯಾಟೈಸೇಷನ್ ಫಾರ್ಮ್ ಮಾಡಕ್ಕೆ DDQ ನ ನಾವು ಯೂಸ್ ಮಾಡಬಹುದು. ಇದು ಫಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್, ಸಿಮಿಲರ್ ಪ್ರೀವಿಯಸ್ ಪ್ರಾಬ್ಲಮ್ ಇದೆ, ಬಟ್ ಇಲ್ಲಿ 2 ಮೀಥೈಲ್ ಗ್ರೂಪ್ ಇದೆ. ಸೊ ಫಸ್ಟ್ ಸ್ಟೆಪ್ ಏನಾಗುತ್ತೆ? DDQ ಏನ್ ಮಾಡುತ್ತೆ? ಇಲ್ಲಿ ಪ್ರೋಟಾನ್ ಇಲ್ಲ, ಇದು ಸಿಮೆಟ್ರಿಕಲ್ ಅಲ್ಲ, ಹಾಗಾಗಿ ಏನ್ ಮಾಡುತ್ತೆ? ಇಲ್ಲಿ ಪ್ರೋಟಾನ್ ಇಲ್ಲ, ಇಲ್ಲಿರೋ ಪ್ರೋಟಾನ್ ನ ಇಲ್ಲಿರೋ ಹೈಡ್ರೈಡ್ ಸೋರ್ಸ್ ನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಏನಾಗುತ್ತೆ ನೆಕ್ಸ್ಟ್? DDQ ಏನಾಗುತ್ತೆ? ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ, ಅದು DDQ ಹೈಡ್ರೈಡ್ ನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ನೆಗೆಟಿವ್ ಪಾರ್ಟ್ ಆಫ್ DDQ ಅಂದ್ರೆ ಬೇಸಿಕ್ ಪಾರ್ಟ್ ಆಫ್ DDQ ಏನ್ ಮಾಡುತ್ತೆ? ಈ ಪ್ರೋಟಾನ್ ನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ? ಇದು ಈ ಕಾರ್ಬೋಕೇಟೈನ್ ಸ್ಟೇಬಲ್ ಮಾಡಿ ನೆಕ್ಸ್ಟ್ ಪ್ರಾಡಕ್ಟ್ ಯಾವ್ದು ಬರುತ್ತೆ? ಇಡ ಫಾರ್ಮ್ ಆಯ್ತು. ನೆಕ್ಸ್ಟ್ ಇದು 1 ಈಕ್ವಲೆಂಟ್ ಕೊಟ್ರೆ ಬರೋಂಥ ಪ್ರಾಡಕ್ಟ್. ನೆಕ್ಸ್ಟ್ ಸೆಕೆಂಡ್ ಈಕ್ವಲೆಂಟ್ ಆಫ್ DDQ ಏನ್ ಮಾಡುತ್ತೆ? ನೆಕ್ಸ್ಟ್ ಇಲ್ಲಿ ಬೆಂಜಲಿಕ್ ಪೊಸಿಷನ್ ಇಲ್ಲ, ಬಟ್ ಏನಂತ ಹೇಳಿದೆ? ಅಲೈಲಿಕ್ ಆಕ್ಸಿಡೇಷನ್ ಕೂಡ ಇದು ಮಾಡುತ್ತೆ ಅಂತ ಹೇಳಿದೀನಿ. ಇದೇನೈತೆ? ಡಬಲ್ ಬಾಂಡ್. ನೆಕ್ಸ್ಟ್ ದಿ ಡಬಲ್ ಬಾಂಡ್ ಕಾರ್ಬನ್ ಇಸ್ ದಿ ಅಲೈಲಿಕ್ ಪೊಸಿಷನ್. ಏನಾಗುತ್ತೆ? ಈ ಹೈಡ್ರೈಡ್ ನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇದಾಯ್ತು. ನೆಕ್ಸ್ಟ್ ಏನಾಗುತ್ತೆ? ಸೊ ಇಲ್ಲಿ ಸೆಕೆಂಡರಿ ಕಾರ್ಬೋಕೇಟೈನ್ ಫಾರ್ಮ್ ಆಯ್ತು. ಎನಿ ಚಾನ್ಸಸ್ ಆಫ್ ಮೋರ್ ಸ್ಟೇಬಲ್ ಕಾರ್ಬೋಕೇಟೈನ್? ಡೆಫಿನೆಟ್ಲಿ. ಯಾಕಂದ್ರೆ ಈ 1 to ಮೀಥೈಲ್ ಶಿಫ್ಟ್, ಈ ಮೀಥೈಲ್ ಇಲ್ಲಿಂದ 1 ಇಂದ ಸೆಕೆಂಡ್ ಪೊಸಿಷನ್ ಶಿಫ್ಟ್ ಆದ್ರೆ ಏನಾಯ್ತು? ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿಗೆ ಶಿಫ್ಟ್ ಆಯ್ತು. ಅವಾಗ ಏನಾಯ್ತು? ಇಲ್ಲಿ ಕಾರ್ಬೋಕೇಟೈನ್ ಬಂತು. ಈಗ ಸೆಕೆಂಡರಿ ಕಾರ್ಬೋಕೇಟೈನ್ ಇದ್ದಿದ್ದು ಟರ್ಷರಿ ಕಾರ್ಬೋಕೇಟೈನ್ ಆಯ್ತು. ಹಂಗಾಗಿ ಏನಾಯ್ತು? ಮೋರ್ ಸ್ಟೇಬಲ್ ಫಾರ್ಮ್ ಆಯ್ತು. ನೆಕ್ಸ್ಟ್ ಇಲ್ಲೇನಾಗುತ್ತೆ? ನೆಗೆಟಿವ್ ಪಾರ್ಟ್, ಬೇಸಿಕ್ ಪಾರ್ಟ್ ಆಫ್ DDQ ಏನ್ ಮಾಡುತ್ತೆ? ಇಲ್ಲಿ 1 ಪ್ರೋಟಾನ್ ಇದೆಯಲ್ಲ,
ಇದನ್ನ ಅಬ್ಸ್ಟ್ರಾಕ್ಟ್ ಮಾಡಿ ಏನು ಮಾಡುತ್ತೆ, ಇದನ್ನ ನ್ಯೂಟ್ರಲೈಸ್ ಮಾಡುತ್ತೆ, ಅಂದ್ರೆ ಆ ಕಾರ್ಬೋಕೇಟೈನ್ ಸ್ಟೇಬಲ್ ಮಾಡಿ ಏನಾಗುತ್ತೆ ಪ್ರಾಡಕ್ಟ್ ಇದು ಪ್ರಾಡಕ್ಟ್ ಆಗಿರುತ್ತೆ. ಓಕೆನಾ, ಬರ್ಕೊಳ್ಳಿ. ಇಲ್ಲಿ ಏನ್ ಟ್ರಿಕಿ ಅಂದ್ರೆ 1 to ಮಿಥೈಲ್ ಶಿಫ್ಟ್ ಆಗೋದು ಯಾರು ಅಬ್ಸರ್ವ್ ಮಾಡಲ್ಲ. ಏನಾಗುತ್ತೆ, ಬೇರೆ ಪ್ರಾಡಕ್ಟ್ಗಳು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇದೇ ರೀತಿ ಕೊಟ್ಟಿರ್ತಾರೆ, ಹಿಂಗ್ ಕೊಟ್ಟಿರ್ತಾರೆ ಅಥವಾ ಹಿಂಗ್ ಕೊಟ್ಟಿರ್ತಾರೆ. ಸೊ ಈ ಪ್ರಾಡಕ್ಟ್ಗಳು ಕೊಟ್ಟಿರ್ತಾರೆ, ಏನಾಗುತ್ತೆ ಅವಾಗ ಕನ್ಫ್ಯೂಸ್ ಆಗುತ್ತೆ. ಸೊ ಏನ್ ಮಾಡ್ತೀವಿ, ನೀವು ಇಲ್ಲಿ 1 to ಮಿಥೈಲ್ ಶಿಫ್ಟ್ ಆಗೋದನ್ನೇ ಕನ್ಸಿಡರ್ ಮಾಡಲ್ಲ, ಡೈರೆಕ್ಟ್ ಪ್ರಾಡಕ್ಟ್ ನ ಈ ತರ ಬರೀತೀರ. ಓಕೆ, ಅದು ತಪ್ಪಾಗುತ್ತೆ. ಇದು ಇನ್ನೊಂಥರ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಬನ್ನಿ, ಇಲ್ಲಿ ಸಿಮಿಲರ್ ಇದೆ, ಏನಂದ್ರೆ ಇದು ಓಪನ್ ಇದೆ. ಓಕೆನಾ, ಫಸ್ಟ್ ಇಲ್ಲಿ ಬೆಂಜಲಿಕ್ ಪೊಸಿಷನ್ ಇದೆಯೋ ಅಲೈಲಿಕ್ ಪೊಸಿಷನ್ ಇದೆಯೋ ಅಂತ ಫೈಂಡ್ ಔಟ್ ಮಾಡಬೇಕು. ನೋಡಿ, ಅಲೈಲಿಕ್, ಇಲ್ಲಿ ಯಾವುದೇ ಅಲೈಲಿಕ್ ಪೊಸಿಷನ್ ಇಲ್ಲ, ಡಬಲ್. ಬಟ್ ಬೆಂಜಲಿಕ್ ಇಲ್ಲಿ ಒಂದು ಪ್ರೋಟಾನ್ ಇದೆ. ಫಸ್ಟ್ ಏನ್ ಮಾಡುತ್ತೆ DDQ, ಈ ಪ್ರೋಟಾನ್ ಮೀನ್ಸ್ ಪ್ರೋಟಾನ್ ಹೈಡ್ರೋಜನ್ ಯಾವ ರೀತಿ ಹೋಗುತ್ತೆ, ಹೈಡ್ರೇಟ್ ಆಗಿ ಹೋಗುತ್ತೆ, ಮೀನ್ಸ್ H- ಆಗುತ್ತೆ. ನೆಕ್ಸ್ಟ್ ಏನ್ ಫಾರ್ಮ್ ಆಗುತ್ತೆ, PH ಪಾಸಿಟಿವ್ ಚಾರ್ಜ್ ಫಾರ್ಮ್ ಆಗುತ್ತೆ. ಇಲ್ಲಿ ಏನಾಯ್ತು, DDQ1 ಹೈಡ್ರೇಟ್ ತಗೋಗಿ ಏನಾಗುತ್ತೆ, ಕಾರ್ಬೋಕೇಟೈನ್ ಫಾರ್ಮ್ ಆಯ್ತು. ನೆಕ್ಸ್ಟ್ ಇಲ್ಲಿ ಕಾರ್ಬೋಕೇಟೈನ್ ಇದೆ, ಏನಾಗುತ್ತೆ, ಈ ಡಬಲ್ ಬಾಂಡು ಇಲ್ಲಿ ಅಟ್ಯಾಕ್ ಆಗುತ್ತೆ. ಸೊ 5 ಮೆಂಬರ್ಡ್ ರಿಂಗ್ ಬರುತ್ತೆ ನೋಡಿ, 1 2 3 4 5 ಮೆಂಬರ್ಡ್ ರಿಂಗ್ ಬರುತ್ತೆ. ಸೊ ಏನಾಯ್ತು, ಇಲ್ಲಿ ಮೂವ್ ಆಗಿರೋದ್ರಿಂದ ಏನಾಯ್ತು, ಈ ಪೊಸಿಷನ್ಗೆ ಕಾರ್ಬೋಕೇಟೈನ್ ಬಂತು. ನೆಕ್ಸ್ಟ್ DDQ ಬೇಸಿಕ್ ಪಾರ್ಟ್ ಇದೆಯಲ್ಲ, ಅಂದ್ರೆ ಮೈನಸ್ ಚಾರ್ಜ್ O-, ಅದೇನಾಗುತ್ತೆ, ಇಲ್ಲಿರೋ ಅಂತ ಪ್ರೋಟಾನ್ನ O- QOH ಏನಾಗುತ್ತೆ, ಅಬ್ಸ್ಟ್ರಾಕ್ಟ್ ಮಾಡಿ ಏನಾಗುತ್ತೆ, ಈ ಕಾರ್ಬೋಕೇಟೈನ್ ಸ್ಟೇಬಲ್ ಮಾಡಿ ಏನಾಗುತ್ತೆ, ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಮಾಡುತ್ತೆ. ಸೊ ಇದು ಪ್ರಾಡಕ್ಟ್. ನೀವು ಇದನ್ನ ಆಪ್ಷನ್ ಅಲ್ಲಿ ಯಾವ್ದು ಇದೆ ಪ್ರೆಡಿಕ್ಟ್ ಮಾಡಬೇಕು. ಇಲ್ಲಿ ಎಕ್ಸಾಮ್ ಅಲ್ಲಿ ಏನಂತ ಆಲ್ರೆಡಿ ಹೇಳಿದೆ, ಏನ್ ಕೇಳಬಹುದು KSET ಪಾಯಿಂಟ್ ಅಲ್ಲಿ, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್. ಇಲ್ಲಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಯಾವುದು, ಕಾರ್ಬೋಕೇಟೈನ್. ಆಪ್ಷನ್ ಅಲ್ಲಿ ಕಾರ್ಬೋಕೇಟೈನ್ ಕೊಡಬಹುದು. ಸೊ ಅದನ್ನ ನೀವು ಟಿಕ್ ಹಾಕ್ಬೇಕು. ಓಕೆ, ಇಲ್ಲಿ ಕೆಲವು ಪ್ರಾಬ್ಲಮ್ ಹಾಕಿದೀನಿ, ಇದನ್ನ ನೋಡಿ. ಸೊ ಇದು ಸಿಮಿಲರ್ ಇದೆ, ಏನಾಗುತ್ತೆ, ಇಲ್ಲಿ ಬೆಂಜಲಿಕ್ ಪೊಸಿಷನ್ ನೋಡ್ಕೋಬೇಕು, ಇದ ಬಿಕಾಸ್ ಇದು ಮೋರ್ ಬೆಂಜಲಿಕ್, ಬಿಕಾಸ್ ಇಲ್ಲಿ ಫಿನೈಲ್ ಗ್ರೂಪ್ ಇದೆ, ಹಾಗೆ ಅಲೈಲಿಕ್ ಪೊಸಿಷನ್ ಇದೆ. ಓಕೆ, ಇಲ್ಲಿ ಬೆಂಜಲಿಕ್ ಪೊಸಿಷನ್ ಇಲ್ಲ. ಸೊ ಹಂಗಾಗಿ ಫಸ್ಟ್ ಏನಾಗುತ್ತೆ, ಇಲ್ಲಿ ಹೈಡ್ರೇಟ್ ಎಲಿಮಿನೇಟ್ ಆಗುತ್ತೆ, ಇಲ್ಲಿ ಕಾರ್ಬೋಕೇಟೈನ್ ಬರುತ್ತೆ. ನೆಕ್ಸ್ಟ್ ಇದು ಇಲ್ಲಿ ಪ್ರೋಟಾನ್ಸ್ ಅಬ್ಸ್ಟ್ರಾಕ್ಟ್ ಮಾಡಿ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ನೆಕ್ಸ್ಟ್ ಈ ಸೈಡ್, ನೆಕ್ಸ್ಟ್ ಈ ಸೈಡ್, ಈ ರೀತಿ ರಿಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಇದು ಅದೇ ರೀತಿ ಬೆಂಜಲಿಕ್ ಪೊಸಿಷನ್ ಯಾವುದು ಅಂತ ನೋಡಿ. ಫಸ್ಟ್ ಮೋರ್ ಬೆಂಜಲಿಕ್ ಪೊಸಿಷನ್ ನೋಡ್ಬೇಕು, ಇಲ್ಲೂ ಪಾಸಿಬಿಲಿಟಿ ಇದೆ, ಇಲ್ಲೂ ಪಾಸಿಬಿಲಿಟಿ ಇದೆ, ಯಾವ್ದು ಮೋರ್ ಅಂತ ನೀವು ನೋಡ್ಬೇಕು. ಪ್ರೆಡಿಕ್ಟ್ ದಿ ಪ್ರಾಡಕ್ಟ್. ಇಲ್ಲಿ ಬನ್ನಿ, 2 ಸ್ಟೆಪ್ ಕೊಟ್ಟಿದ್ದಾರೆ, ಅಂದ್ರೆ ಇಲ್ಲಿ ಕೊಟ್ಟಿರ್ತಾರೆ ಪ್ರೆಡಿಕ್ಟ್ ದಿ A and B. ಸೊ ಫಸ್ಟ್ ಏನಾಗಿದೆ, AlCl3 ಕೊಟ್ಟಿದ್ದಾರೆ. AlCl3 ಏನು, ಲಿವಿಸ್ ಆಸಿಡ್. ಲಿವಿಸ್ ಆಸಿಡ್ ಅಂದ್ರೆ ಇಟ್ ಅಟ್ರಾಕ್ಟ್ಸ್ ಟುವರ್ಡ್ಸ್ ದಿ ಏನು, ಎಲೆಕ್ಟ್ರಾನ್ಸ್ ಬಿಕಾಸ್ ಅಲ್ಯೂಮಿನಿಯಂ ಅಂದ್ರೆ ಬೋರಾನ್ ಗ್ರೂಪ್ ಇರೋದ್ರಿಂದ ಇದು ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಆಗುತ್ತೆ. ಇದು ಎಲೆಕ್ಟ್ರಾನ್ ನ ಅಟ್ರಾಕ್ಟ್ ಮಾಡ್ಕೊಳುತ್ತೆ, ಮೀನ್ಸ್ ಕ್ಲೋರಿನ್ ಇದೆ ಇಲ್ಲಿ, ಎಲೆಕ್ಟ್ರೋ ನೆಗೆಟಿವ್ ಅಟಮ್. ಸೊ ಏನಾಗುತ್ತೆ, ಈ ಅಲ್ಯೂಮಿನಿಯಂ ಏನಾಗುತ್ತೆ, ಈ ಕ್ಲೋರಿನ್ ನ Cl- ಆಗಿ ಅಟ್ರಾಕ್ಟ್ ಮಾಡಿ ಏನಾಗುತ್ತೆ, AlCl4- ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಕಾರ್ಬೋಕೇಟೈನ್ ಬರುತ್ತೆ. ನೆಕ್ಸ್ಟ್ ಅವಾಗ ಏನಾಗುತ್ತೆ, ಈ ಡಬಲ್ ಬಾಂಡು ಇದು ಇಲ್ಲಿ ಅಟ್ಯಾಕ್ ಮಾಡುತ್ತೆ, ಬಿಕಾಸ್ ಇಟ್ ಹ್ಯಾವ್ ಕಾರ್ಬೋಕೇಟೈನ್ ಶುಡ್ ಸ್ಟೆಬಿಲೈಸ್ ಫಸ್ಟ್. ಇದು ಬಂತು, ಇಲ್ಲಿ ಕಾರ್ಬೋಕೇಟೈನ್ ಬಂತು ಇಲ್ಲಿ. ನೆಕ್ಸ್ಟ್ ಏನಾಗುತ್ತೆ, AlCl- 4- ಇದೆಯಾ, ಈ ಕ್ಲೋರಿನ್ ಏನಾಗುತ್ತೆ, ಇಲ್ಲಿರೋ ಒಂದು ಪ್ರೋಟಾನ್ನ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಏನಾಗುತ್ತೆ, ಇಲ್ಲಿರೋಂಥ ಪ್ರೋಟಾನ್ನ ಇಲ್ಲಿ ನ್ಯೂಟ್ರಲೈಸ್ ಮಾಡಿ ಏನಾಗುತ್ತೆ, HCl ಲಿಬ್ರೇಟ್ ಆಗುತ್ತೆ. ಅಂದ್ರೆ ಇಲ್ಲಿ ಕ್ಲೋರಿನ್ ಆಸ್ ಇಟ್ ಈಸ್ HCl and AlCl3 ಬೋತ್ ಏನಾಗುತ್ತೆ, ಎಲಿಮಿನೇಟ್ ಆಗಿ ನಮಗೆ ಸೊ ಈ ಪ್ರಾಡಕ್ಟ್ ಬರುತ್ತೆ. ಇದು ಯಾವ ಪ್ರಾಡಕ್ಟ್, A ಪ್ರಾಡಕ್ಟ್. ಸೊ A ಇಂದ ನೆಕ್ಸ್ಟ್ DDQ ಹಾಕಿದ್ರೆ ಏನ್ ಪ್ರಾಡಕ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತು, ಏನ್ ಬರುತ್ತೆ, ನ್ಯಾಫ್ಥಲಿನ್ ಬರುತ್ತೆ. 1 ಈಕ್ವಲೆಂಟ್ ಹಾಕಿದ್ರೆ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ, ಮತ್ತೊಂದು ಈಕ್ವಲೆಂಟ್ ಆದ್ರೆ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಓಕೆನಾ, ಇಲ್ಲಿ ನೋಡಿ 2 ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ.
ಸೊ ಇಲ್ಲಿ 2 equivalent ಆಫ್ DDQ ಇನ್ ಬೆನ್ಸಿನ್ ರಿಫ್ಲೆಕ್ಸ್ ಕಂಡೀಷನ್, ಎರಡು ಕೂಡ ರಿಫ್ಲೆಕ್ಸ್ ಕಂಡೀಷನ್. ಬಟ್ ಇಲ್ಲಿ ಈ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಎ ಮತ್ತೆ ಬಿ ಎರಡು ಕಂಡುಹಿಡಿಯಬೇಕು. ಇದು ಆಲ್ರೆಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದನ್ನ ವರ್ಕ್ ಪ್ರಾಬ್ಲಮ್ ಆಗಿ ತಗೊಳ್ಳಿ. ಇದು ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್. ಇಲ್ಲೇನಾಗುತ್ತೆ, ಇನ್ಸರ್ಷನ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಪ್ರಾಡಕ್ಟ್ ಅಲ್ಲಿ ಇನ್ಸರ್ಷನ್ ಆಗುತ್ತೆ. ಯಾವ ರೀತಿ, ಅದಕ್ಕೆ ಏನ್ ಕ್ರೈಟೀರಿಯಾ ನೋಡ್ತಾ ಬರೋಣ ಬನ್ನಿ. ಯಾವಾಗ ರಿಯಾಕ್ಷನ್ ಆಗುತ್ತೆ ಅಂದ್ರೆ ವೆನ್ ಡಿಹೈಡ್ರೋಜನೇಷನ್ ಇಸ್ ನಾಟ್ ಪಾಸಿಬಲ್. ಡಿಹೈಡ್ರೋಜನೇಷನ್ ಆಗ್ಬೇಕು ಅಂದ್ರೆ ನಿಯರ್ ಬೈ ಕಾರ್ಬೋಕೇಟೈನ್ ಒಂದು CH2 ಆಕ್ಟಿವ್ ಹೈಡ್ರೋಜನ್ ಇರಬೇಕು, ಅವಾಗ ಮಾತ್ರ ಡಿಹೈಡ್ರೋಜನೇಷನ್ ಆಗುತ್ತೆ. ಬಟ್ ಇಲ್ಲಿ ನೋಡೋಣ ಡಿಹೈಡ್ರೋಜನೇಷನ್ ಆಗಕ್ಕೆ ಪ್ರೋಟಾನ್ ಇದೆಯಾ ಇಲ್ವಾ ಅಂತ. ಫಸ್ಟ್ ಏನಾಗುತ್ತೆ, DDQ ಹಾಕಿದ್ರೆ ಏನಾಗುತ್ತೆ, H3 ಒಂದು ಹೈಡ್ರೈಡ್ ಎಲಿಮಿನೇಟ್ ಆಗುತ್ತೆ, ಏನಾಯ್ತು, ಕಾರ್ಬೋಕೇಟೈನ್ ಆಯ್ತು. ಓಕೆನಾ. ಇಲ್ಲಿ ಯಾವ ಪಾರ್ಟ್ ಉಳಿತು, O ಮೈನಸ್ QOH. ಓಕೆನಾ. ಇದನ್ನ DDQದು ಬೇಸಿಕ್ ಪಾರ್ಟ್. ಏನಾಗುತ್ತೆ ನೆಕ್ಸ್ಟ್, ಇಲ್ಲಿ ಡಿಹೈಡ್ರೇಷನ್ ಆಗಕ್ಕೆ ಏನಾಗುತ್ತೆ, CH2 ಇರಬೇಕು. ಮೀನ್ಸ್ CH2 ಅಂದ್ರೆ ಅದು ಆಕ್ಟಿವ್ ಪ್ರೋಟಾನ್ ಫಾರ್ ಡಿಹೈಡ್ರೇಷನ್. ಇಲ್ಲಿ CH ಇಲ್ಲ, ಮೀನ್ಸ್ ಇಲ್ಲಿ CH2 ಇದೆ. ಹಂಗಾಗಿ ಏನ್ ಮಾಡುತ್ತೆ, ಈ ನೆಗೆಟಿವ್ ಪಾರ್ಟ್ ಮತ್ತೆ ಅಟ್ಯಾಕ್ ಮಾಡುತ್ತೆ. ಓಕೆನಾ. ಅವಾಗ ಏನ್ ಪ್ರಾಡಕ್ಟ್ ಬರುತ್ತೆ, CH2 CH CH2 O QOH. ಓಕೆನಾ. ನೆಕ್ಸ್ಟ್ ಇದು ಫಸ್ಟ್ ಮಾಲಿಕ್ಯುಲರ್ DDQ. ಈ ರಿಯಾಕ್ಷನ್ಗೆ 2 equivalent ಆಫ್ DDQ ಹಾಕ್ಬೇಕು ನಾವು. ನೆಕ್ಸ್ಟ್ ಫರ್ದರ್ ಇನ್ನೊಂದು DDQ ಹಾಕಿದ್ರೆ ಅದೇನಾಗುತ್ತೆ, ಈ ಹೈಡ್ರೇಟ್ ನ ಅಬ್ಸ್ಟ್ರಾಕ್ಟ್ ಮಾಡ್ಕೊಳುತ್ತೆ. ಅವಾಗ ಏನಾಯ್ತು, CH2 ಡಬಲ್ ಬಾಂಡ್ CH ಪ್ಲಸ್ OQOH. ಇದು ಒಂದು DDQ ಪಾರ್ಟ್. ಏನಾಯ್ತು, ಇಲ್ಲಿ ಕಾರ್ಬೋಕೇಟೈನ್ ಫಾರ್ಮ್ ಆಯ್ತು. ನೆಕ್ಸ್ಟ್ ಸೇಮ್ ಇನ್ನೊಂದು ಆ DDQದು ಬೇಸಿಕ್ ಪಾರ್ಟ್ ಆಯ್ತಲ್ಲ, ಆ O ಮೈನಸ್ ಏನಾಯ್ತು, ಅಗೇನ್ ಈ ಕಾರ್ಬೋಕೇಟೈನ್ಗೆ ಅಟ್ಯಾಕ್ ಮಾಡುತ್ತೆ. ಇವಾಗ ಏನ್ ಬಂತು, OQOH. ಸೊ ಇದು ಬಂತು. ನೆಕ್ಸ್ಟ್ ಇದಕ್ಕೆ ಹೈಡ್ರಾಲಿಸಿಸ್ ಮಾಡಿದ್ರೆ ಏನಾಯ್ತು, ಸೊ ಇಲ್ಲಿಗೆ ವಾಟರ್ ಇಲ್ಲಿ ಅಟ್ಯಾಕ್ ಮಾಡುತ್ತೆ. ಸೊ ಸಿಮಿಲರ್ಲಿ ಇದು ಇಲ್ಲಿ ಫಾರ್ಮ್ ಆಗಿ ಇಲ್ಲಿ ಈ ಬಾಂಡು ಇಲ್ಲಿ ಮೂವ್ ಆಗಿ ಏನಾಗುತ್ತೆ, ಇದು ಎಲಿಮಿನೇಟ್ ಆಗುತ್ತೆ. ಅವಾಗ ಏನು ಪ್ರಾಡಕ್ಟ್ ಬರುತ್ತೆ, CH ಡಬಲ್ ಬಾಂಡ್ CHO ಆಗುತ್ತೆ. ಆಲ್ಡಿಹೈಡ್ ಫಾರ್ಮ್ ಆಗುತ್ತೆ. ಪ್ಲಸ್ 2 ಮಾಲಿಕ್ಯೂಲ್ ಆಫ್ HOQOH. ಒಂದು ಈ ಮಾಲಿಕ್ಯೂಲ್, ಒಂದು ಈ ಮಾಲಿಕ್ಯೂಲ್. ಸೊ ಪ್ರಾಡಕ್ಟ್ ಏನ್ ಬಂತು, ಆಲ್ಡಿಹೈಡ್. ಈ ತರ ಇದ್ರೆ ಅಂದ್ರೆ ಬೆನ್ಸ್ ಫ್ರೀ ಡಿಹೈಡ್ರೋಜನೇಷನ್ ಫಾರ್ಮ್ ಆಗೋಕ್ಕೆ ಯಾವುದೇ ರೀತಿ ಹೈಡ್ರೋಜನ್ ಇಲ್ಲ ಅಂದ್ರೆ ಏನಾಗುತ್ತೆ, ಕಾರ್ಬೋನಿಲ್ ಕಾಂಪೌಂಡ್ ಆಗಿ ಫಾರ್ಮ್ ಆಗುತ್ತೆ. ಏನಾಗುತ್ತೆ, DDQ ಹೇಳಿದೆ ಆಲ್ರೆಡಿ, ಕಾರ್ಬೋನಿಲ್ ಕಾಂಪೌಂಡ್ ಕೂಡ ಫಾರ್ಮ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ನೋಡಿ ಆಲ್ಡಿಹೈಡ್ ಫಾರ್ಮ್ ಆಯ್ತು, CH3 ಟು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಯ್ತು. ನೆಕ್ಸ್ಟ್ ಈ ಪ್ರಾಬ್ಲಮ್ ಬನ್ನಿ. ಇಲ್ಲಿ ನೋಡಿ, ಇದು ಫಿನಾಲ್ ಡೆರಿವೇಟಿವ್. ಫಸ್ಟ್ ಈ ಫಿನಾಲ್ ಡೆರಿವೇಟಿವ್ ಯಾವ ತರ ಪ್ರಿಪೇರ್ ಮಾಡ್ಬೋದು ಅಂತ ನೋಡಿ. ಫಸ್ಟ್ ಫಿನಾಲ್ ತಗೊಳ್ಳಿ. ನೆಕ್ಸ್ಟ್ ಏನ್ ಮಾಡಿ, ಅಲೈಲ್ ಬ್ರೋಮೈಡ್ ಇನ್ ಪ್ರೆಸೆನ್ಸ್ ಆಫ್ K2CO3. ಸೊ ಹಾಕಿದ್ರೆ ಏನಾಗುತ್ತೆ, ಸೊ OH ಲೋನ್ ಪೇರ್ ಏನಾಗುತ್ತೆ, ಆಕ್ಸಿಜನ್ ಲೋನ್ ಪೇರ್ ಇಲ್ಲ ಅಟ್ಯಾಕ್ ಆಗಿ HBr ಎಲಿಮಿನೇಟ್ ಆಗಿ ಏನಾಗುತ್ತೆ, O ಅಲೈಲೇಟೆಡ್ ಪ್ರಾಡಕ್ಟ್ ಬರುತ್ತೆ. ನೆಕ್ಸ್ಟ್ ಇದು ಅಂಡರ್ಗೋಯಿಂಗ್ 3 ಸಿಗ್ಮಾಟೋಪಿಕ್ ರಿಅರೇಂಜ್ ಆಗಿ ಏನಾಗುತ್ತೆ, ಸೊ ಇಲ್ಲಾಗಿ ಈ ಪ್ರಾಡಕ್ಟ್ ಬರುತ್ತೆ. ಸೊ ಈ ಕ್ವಶನ್ ಕೇಳ್ಬೋದು, ಅದಕ್ಕೋಸ್ಕರ ಮಾಡಿದೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಬನ್ನಿ. ಫಸ್ಟ್ 2 ಮಾಲಿಕ್ಯುಲರ್ DDQ ಕೊಟ್ಟಿದ್ದಾರೆ. ಫಸ್ಟ್ ಮಾಲಿಕ್ಯುಲರ್ ಏನಾಗುತ್ತೆ, ಇಲ್ಲಿ ಕಾರ್ಬೋಕೇಟೈನ್ ಫಾರ್ಮ್ ಆಗುತ್ತೆ. ಫಸ್ಟ್ DDQ ರಿಯಾಕ್ಟ್ ಆಗಿ ಏನಾಗುತ್ತೆ, ಕಾರ್ಬೋಕೇಟೈನ್ ಫಾರ್ಮ್ ಆಗುತ್ತೆ. ಓಕೆ. ನೆಕ್ಸ್ಟ್ ಬೇಸಿಕ್ ಪಾರ್ಟ್ ಆಫ್ DDQ ಮೀನ್ಸ್ O ಮೈನಸ್ ಏನಾಗುತ್ತೆ, ಈ ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗಿ ಕಾರ್ಬೋಕೇಟೈನ್ ಸ್ಟೇಬಲ್ ಆಗುತ್ತೆ. ಏನಾಯ್ತು, ಕೀಟೋನ್ ಫಾರ್ಮ್ ಆಯ್ತು. ಬಟ್ ಇಟ್ಸ್ ಇನ್ ರಿಫ್ಲೆಕ್ಸ್ ಕಂಡೀಷನ್ ಆಗಿರೋದ್ರಿಂದ ಏನಾಗುತ್ತೆ, ಫರ್ದರ್ ರಿಅರೇಂಜ್ಮೆಂಟ್ ಆಗುತ್ತೆ. ಏನಾಗುತ್ತೆ,
ಎಲೆಕ್ಟ್ರೋಸೈಕ್ಲಿಕ್ ರಿಂಗ್ ಕ್ಲೋಸರ್ ಆಗುತ್ತೆ. ಬಿಕಾಸ್ ಇದು ರಿಫ್ಲಕ್ಸ್ ಕಂಡೀಷನ್, ಹೀಟಿಂಗ್ ಕಂಡೀಷನ್ ಆಗಿರೋದ್ರಿಂದ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇಲ್ಲ ಅಟ್ಯಾಕ್ ಆಗಿ, ಇದಿಲ್ಲ ಅಟ್ಯಾಕ್ ಆಗಿ, ಇದಿಲ್ಲ ಅಟ್ಯಾಕ್ ಆಗಿ, ಈ ಥರ. ಸೊ ರಿಂಗ್ ಕ್ಲೋಸ್ ಆಗುತ್ತೆ. ಅವಾಗೇನು ಪ್ರಾಡಕ್ಟ್ ಬರುತ್ತೆ? ಈಗ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮಾಲಿಕ್ಯೂಲ್ ಆಫ್ DDQ ಏನಾಗುತ್ತೆ? ಅಟ್ಯಾಕ್ ಆಗಿ ಏನಾಗುತ್ತೆ? ಇಲ್ಲಿ ಕಾರ್ಬೋಕೇಟೈನ್ ಫಾರ್ಮ್ ಆಗುತ್ತೆ. ಇದು ಹಿಂಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಈ ಥರ. ನೆಕ್ಸ್ಟ್ ಬೇಸಿಕ್ ಪಾರ್ಟ್ ಆಫ್ DDQ ಏನಾಗುತ್ತೆ? ಫರ್ದರ್ ಯಾವುದೇ ರೀತಿ ಡಿಹೈಡ್ರೋಜಿನೇಷನ್ ಆಗೋಕ್ಕೆ ನಿಯರ್ ಬೈ ಹೈಡ್ರೋಜನ್ ಯಾವುದೂ ಇಲ್ಲ, CH2 ಹೈಡ್ರೋಜನ್. ಸೊ ಹಂಗಾಗಿ ಏನಾಗುತ್ತೆ? ನೆಗೆಟಿವ್ ಪಾರ್ಟ್ ಆಫ್ ದಿ DDQ ಏನಾಗುತ್ತೆ? ಅಟ್ಯಾಕ್ ಮಾಡುತ್ತೆ. OQOH ಅಂತ ಬರ್ಕೊಂತೀವಿ. ನೆಕ್ಸ್ಟ್ ಏನಾಗುತ್ತೆ? ಥರ್ಡ್ ಮಾಲಿಕ್ಯೂಲ್ ಆಫ್, ಸೊ ಇಲ್ಲಿ 2 ಕೊಟ್ಟಿದ್ದಾರೆ, 2 ಕೊಟ್ಟಿದ್ರೆ ಇಷ್ಟೇ. ಇನ್ನೊಂದು ಬರ್ಕೊಳ್ಳಿ, 3 ಈಕ್ವಲೆಂಟ್ ಕೊಟ್ಟಿದ್ರೆ ಏನಾಗುತ್ತೆ ಅಂತ. 3 ಈಕ್ವಲೆಂಟ್ ಕೊಟ್ಟರೆ ಏನಾಗುತ್ತೆ? ಥರ್ಡ್ DDQ ಮಾಲಿಕ್ಯೂಲ್ ಏನಾಗುತ್ತೆ? ಈ ಹೈಡ್ರೇಟ್ನ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಏನಾಗುತ್ತೆ? ಕಾರ್ಬೋಕೇಟೈನ್ ಇಲ್ಲಿ ಫಾರ್ಮ್ ಆಗುತ್ತೆ. OQOH ಪಾಸಿಟಿವ್ ಚಾರ್ಜ್ ಆಗುತ್ತೆ. ಫರ್ದರ್ ಬಟ್ ಏನಾಯಿತು? ಇಲ್ಲಿ ಯಾವುದೇ ರೀತಿ ಅಗೇನ್ ಡಿಹೈಡ್ರೋಜಿನೇಷನ್ ಆಗೋಕ್ಕೆ ಯಾವುದೇ ರೀತಿ ಪ್ರೋಟಾನ್ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ? ಈ ನೆಗೆಟಿವ್ ಪಾರ್ಟ್ ಆಫ್ DDQ ಏನಾಗುತ್ತೆ? ಮತ್ತೆ ಅಟ್ಯಾಕ್ ಆಗುತ್ತೆ. ಸೊ ಏನಾಯಿತು? OQOH ಅಗೇನ್ OQOH. ಫರ್ದರ್ ಏನಾಗುತ್ತೆ? ಆಫ್ಟರ್ H3O+ ಅಂದರೆ ಮೀನ್ಸ್ ಹೈಡ್ರಾಲಿಸಿಸ್ ಆಗಿ ಏನಾಗುತ್ತೆ? ವಾಟರ್ ಇಂದ ಅಟ್ಯಾಕ್ ಮಾಡಿ ಏನಾಗುತ್ತೆ? ಈ ಡಬಲ್ ಬಾಂಡು ಇಲ್ಲಿ ಶಿಫ್ಟ್ ಆಗುತ್ತೆ, ಇದು ಎಲಿಮಿನೇಟ್ ಆಗುತ್ತೆ. ಏನಾಗುತ್ತೆ? O+2 ಮಾಲಿಕ್ಯೂಲ್ ಆಫ್ OHQOH ಫಾರ್ಮ್ ಆಗುತ್ತೆ. ಮೀನ್ಸ್ ಹೈಡ್ರೋಲೈಸ್ಡ್ DDQ, ಹೈಡ್ರಾಕ್ಸಿಲ್ DDQ ಏನಾಗುತ್ತೆ? ಫಾರ್ಮ್ ಆಗುತ್ತೆ. ನಮಗೆ ಪ್ರಾಡಕ್ಟು ಕೌಮರಿನ್ ಫಾರ್ಮ್ ಆಗುತ್ತೆ. ಓಕೆನಾ? ಸೊ ಇದು ಇನ್ನೊಂದು ಥರ ಪ್ರಾಬ್ಲಮ್. ಇಲ್ಲಿ ಬನ್ನಿ, ಕೆಲವು ವರ್ಕ್ ಪ್ರಾಬ್ಲಮ್ಸ್ ಹಾಕಿದ್ದೀನಿ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಪ್ರಾಡಕ್ಟು ಬರೆದಿದ್ದೀನಿ, ಮೆಕ್ಯಾನಿಸಮ್ ಯಾವ ಥರ ಬರುತ್ತೆ ಅಂತ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಪ್ರಾಡಕ್ಟ್ನ ಮ್ಯಾಚ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.